ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡೋದಕ್ಕೆ ಬಂದಂತ ಪೊಲೀಸ್ ಆಫೀಸರೇ ಮಿಸ್ಬಿಹೇವ್ ಮಾಡ್ತಿದಾರ ಅಥವಾ ಅಕ್ಯೂಸ್ಡ್ ಪರ್ಸನ್ ಪೊಲೀಸ್ ಆಫೀಸರ್ ಮೇಲೆ ದಬ್ಬಾಳಿಕೆ ಮಾಡ್ತಿದಾರ ಅನ್ನೋದು ಗೊತ್ತಿಲ್ಲ. ಅಕ್ಯೂಸ್ಡ್ ಏನಾದ್ರೂ ಸಹ ಕೈ ಮಾಡ್ತಿದ್ದಾನೆ ಅಂತ ಹೇಳುವಾಗ ಡೆಫಿನೆಟ್ಲಿ ಪೊಲೀಸ್ ಆಫೀಸರ್ ಕೂಡ ಸಹ ಕೈ ಮಾಡಬಹುದು ಅವನನ್ನ ಪ್ರಾಪರ್ ಅರೆಸ್ಟ್ ಅನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ. ಅಕ್ಯೂಸ್ಡ್ ಏನಾದ್ರೂ ಪೀಸ್ಫುಲ್ ಆಗಿ ಅರೆಸ್ಟ್ ಗೆ ಸಹಕರಿಸ್ತಿಲ್ಲ ಅಂತ ಹೇಳಿ ಅವನೇನಾದ್ರೂ ರಿಸ್ಟ್ರೈನ್ ಮಾಡ್ತಿದ್ರೆ ದೆನ್ ಪೊಲೀಸ್ ಆಫೀಸರ್ ಕೂಡ ಸಹ ಈಕ್ವಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಬಹುದು ಅವನ ಅರೆಸ್ಟ್ ಅನ್ನ ಮಾಡೋದಕ್ಕೋಸ್ಕರ. ಬಟ್ ಅರೆಸ್ಟ್ ಅಂತ ಹೇಳುವಾಗ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಆಫೀಸರ್ ಒಂದು ವಾರೆಂಟ್ ಅನ್ನ ತಗೊಂಡ್ ಬರ್ಬೇಕಾಗತ್ತೆ. ಅಂಡ್ ಯಾವುದೇ ಕಾಗ್ನಿಸಬಲ್ ಒಫೆನ್ಸ್ ಆಗಿದೆ, ಹೀನಿಯಸ್ ಕ್ರೈಮ್ ಅಂತ ಹೇಳುವಾಗ ವಿತೌಟ್ ವಾರೆಂಟ್ ಕೂಡ ಸಹ ಅರೆಸ್ಟ್ ಮಾಡಬಹುದು. ಬಟ್ ಈ ಎಲ್ಲಾ ಕಂಡೀಷನ್ ಅಲ್ಲಿ ನೀವು ಅರೆಸ್ಟ್ ಮಾಡೋದಕ್ಕೆ ಹೋದಂತ ವ್ಯಕ್ತಿ ಇನ್ನೂ ಅಕ್ಯೂಸ್ಡ್ ಅಷ್ಟೇನೆ, ಅವನು ಗಿಲ್ಟಿ ಅಲ್ಲ. ಸೊ ಹಾಗಿದ್ದಾಗ ಅವನ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆದಂತ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿನ ಕಾಪಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಪೊಲೀಸ್ ಆಫೀಸರ್ ಅವರ ಒಂದು ಅರೆಸ್ಟ್ ಗೆ ಅಂತ ಇರುವ ಪ್ರೊಸೀಜರ್ಸ್ ನ ಫಾಲೋ ಮಾಡಲೇಬೇಕಾಗತ್ತೆ.